ನೋಡಿ ಇವರು ಕಾಂಗ್ರೆಸ್ ಸರ್ಕಾರ ತನ್ನ ಮೊದಲಿನ ಏನು ಚಾಳಿ ಜನರಿಗೆ ಕೆಲವೊಂದಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಂದನೂ ಇವರು ಜನರ ಕಣ್ಣಿಗೆ ಮಣ್ಣೆರಚೆ ಬಂದಂತ ಸರ್ಕಾರ ಬಿಟ್ರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಗೋಸ್ಕರ ಬಂದಂತ ಸರ್ಕಾರ ಅಲ್ಲ ಕಾಂಗ್ರೆಸ್. ಓಕೆ, ನೀವು ಅಭಿವೃದ್ಧಿಗೋಸ್ಕರ ಜನ ಪರವಾಗಿ ಬಂದಿದೆ ಅಂತ ಹೇಳಿ ಏನು ಕಾಂಗ್ರೆಸ್ಸಿನ ಕೆಲವು ನಾಯಕರುಗಳು ಹೇಳ್ತಾರಲ್ವಾ, ಇವತ್ತಿನ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಅವರು ಏನು ಜನರಿಗೆ ನೀಡಿದೆ ಅದನ್ನು ಒದಗಿಸ್ಬೇಕಿತ್ತು, ಯಾಕೆ ಒದಗಿಸ್ಲಿಲ್ಲ? ನೋಡಿ ಇವತ್ತಿನ ಸಂದರ್ಭದಲ್ಲಿ ಸುಮಾರು ನೋಡಿ ಈ ಅಂತ್ಯೋದಯ ಕಾರ್ಡ್ಗಳಿಗಾಗಿ 4,34,000 ಮೆಟ್ರಿಕ್ ಟನ್ಗಳಷ್ಟು ಅಕ್ಕಿ ಬಂದಿದೆ ಈಗಾಗಲೇ. ಹೌದು ಹೌದು, ಅದು ಕೆಲವೇ ದಿನಗಳಲ್ಲಿ ಖಾಲಿ ಆಗತ್ತೆ. ಹೆಂಗ್ ಸಾಧ್ಯ ಅದು? ಅಲ್ಲೇನೋ ಒಂದು ಈ ಮೇಲ್ನೋಟಕ್ಕೆ ಅಲ್ಲೇನೋ ಭ್ರಷ್ಟಾಚಾರ ನಡೆದಿದೆ ಅಂತ ಅರ್ಥ. ನೀವು 4 ಲಕ್ಷದ ಮೆಟ್ರಿಕ್ ಟನ್ ಅಷ್ಟು ಅಕ್ಕಿ ಬಂದಂತ 2 ದಿನಗಳಲ್ಲಿ ಅದು ಖಾಲಿ ಆಗತ್ತೆ ಅಂತಂದ್ರೆ ಏನ ತಿಳ್ಕೋಬೇಕು? ಹಾಗಾದ್ರೆ ನೀವು ಬಡವರಿಗೋಸ್ಕರ ಮೀಸಲಿಟ್ಟಂತ ಅಕ್ಕಿಯನ್ನ ಎಲ್ಲೋಯ್ತು ಹಾಗಾದ್ರೆ? ಅದನ್ನ ಏನ್ ಮಾಡ್ಲಿಕ್ಕೆ ಹೊರಟ್ರಿ? ನೋಡಿ ಇವರು ಪ್ರತಿಯೊಂದನ್ನು ನೋಡಿ, ಇವತ್ತಿನ ದಿವಸ ಶಕ್ತಿ ಆಗಿರ್ಬೋದು, ಶಕ್ತಿ ವಿಚಾರ, ಯುವ ನಿಧಿ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತಿನ ದಿವಸ ತಪ್ಪು ಲೆಕ್ಕಗಳ ಮಾಹಿತಿಯನ್ನ ಇವರು ಡಾಟಾದಲ್ಲಿ ಕಾಣ್ತಾ ಇದೆ. ಪ್ರತಿಯೊಂದು ಭ್ರಷ್ಟಾಚಾರವಾಗಿ ಇವರು ಇದು ಮಾಡ್ತಾ ಇದ್ದಾರೆ. ಬಿಟ್ರೆ ಅಲ್ಲಿ ಫಲಾನುಭವಿಗಳು ಸಾಮಾನ್ಯ ಜನರು ಯಾವುದೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಫಲಾನುಭವಿಗಳು ಯಾರಂದ್ರೆ ಅವರವರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ಮಂತ್ರಿಗಳ ಮಕ್ಕಳು, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳ ಮಕ್ಕಳು ಆಗಿರ್ಬೋದು, ಅಲ್ಲಿಯ ಕಾಂಗ್ರೆಸ್ನ ಶಾಸಕರುಗಳೇ ಫಲಾನುಭವಿಗಳು ವಿನಃ ಬೇರೆ ಯಾರು ಅಲ್ಲ. ನೋಡಿ ಅವರ ರಾಷ್ಟ್ರೀಯ ಅಧ್ಯಕ್ಷರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಇವ್ರಿಗೆ ಒಂದು ಹಿಡಿ ಮಣ್ಣು ಹಾಕುವಷ್ಟು ಯೋಗ್ಯತೆ ಇಲ್ಲ, ಖಜಾನೆ ಲೂಟಿ ಮಾಡಿದ್ದೀರಾ, ಖಾಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದ್ ಕಡೆ ನೋಡಿ ಅಲ್ಲೂ ಸಹಿತ ಸಾಕಷ್ಟು ಸಮಸ್ಯೆಗಳಾಗಿದೆ ಅಂತೇಳಿ ಕೆಲವೊಂದು ಬಲ್ಲ ಮೂಲಗಳ ಪ್ರಕಾರ ಹೇಳಿದ್ರು. ಒಂದು ಆಮೇಲೆ ಇಲ್ಲಿ ನೋಡಿ ಅಲ್ಲಿ ಲೆಕ್ಕ ನೋಡಿ, ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ಹೇಳತಕ್ಕಂಥದ್ದು ಒಂದು ಆಕ್ಟ್ ಇದೆ. ಅಲ್ಲಿ ಏನಿದೆ ಅಂದ್ರೆ ಕೇಂದ್ರದ ದಾಸ್ತಾನಿನಿಂದ ಇಲ್ಲಿ ಸಂದಾಯ ಆಗತ್ತೆ, ಇಲ್ಲಿ ಏನು ಹಂಚಿಕೆ ಆಗ್ಬೇಕು ಅದು ರಾಜ್ಯ ಸರ್ಕಾರದ್ದಿರುತ್ತೆ, ಆ ಸುಪರ್ತಿಗೆ ಬರುತ್ತೆ, ಅವರು ಅದನ್ನು ಹಂಚಿಕೆ ಮಾಡಬೇಕು ವಿನಃ ಅಲ್ಲಿ ಕಾರ್ಡ್ ಕೊಡತಕ್ಕಂಥದ್ದು ರಾಜ್ಯ ಸರ್ಕಾರನೇ. ಅಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ, ಅಲ್ಲಿ ಯಾರು ಇದಿದೆ ನೋಡಿ. ಲಾಸ್ಟ್ ಒಂದು 2 ವರ್ಷಗಳಲ್ಲಿ 2024 ಅಕ್ಟೋಬರ್ ಅಲ್ಲಿ 2.5 ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ. ಹೌದು, ನಂತರದಲ್ಲಿ 2 ಲಕ್ಷ ಈಗ ಮೊನ್ನೆ ಮತ್ತೆ ಸರಿಸುಮಾರು ಇಲ್ಲಿಯವರೆಗೆ 4.5 ಲಕ್ಷ ಪಡಿತರ ಚೀಟಿಗಳು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಲೆಕ್ಕ ಕೊಡ್ತಾ ಇರೋದು 4.5 ಲಕ್ಷ ಪಡಿತರ ಹೋಗಿದೆ ಅಂತೇಳಿ ಲೆಕ್ಕ ಕೊಟ್ಟಿದ್ದಾರೆ. ಅದ್ರ ಡಾಟಾ ಇದೆ, ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ಆದ್ರೆ ನೋಡಿ 4.5 ಲಕ್ಷಕ್ಕೆ ಏನು ಪಡಿತರ ಕ್ಯಾನ್ಸಲ್ ಆಗಿದೆಯಲ್ಲ, ಅದಕ್ಕೆ ಸಂದಾಯ ಆಗಿದೆ ಅಂತೇಳಿ ಅಲ್ಲಿ ಮಾಹಿತಿ ಹೋಗುತ್ತೆ. ಹಾಗಾದ್ರೆ 4.5 ಲಕ್ಷ ಬಡವರ ಪಡಿತರ ಚೀಟಿಯನ್ನ ಯಾಕೆ ನೀವು ಕ್ಯಾನ್ಸಲ್ ಮಾಡಿದ್ರಿ? ಹಾಗಾದ್ರೆ ಎಲ್ಲೋಯ್ತು ಅದಷ್ಟಕ್ಕಿ? ಅಲ್ಲೇನೋ ಒಂದು ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ನೀವು ಹಾಗಾದ್ರೆ ಬಂದಂತ ಕೆಲವು ದಿನಗಳಲ್ಲಿ ಏನೋ 100 ಕೆಜಿಗಳಲ್ಲ, 4 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಅಕ್ಕಿ ಬಂದಂತಹ ಸಂದರ್ಭದಲ್ಲಿ 2 ದಿನಗಳಲ್ಲಿ ನೀವು ಪಡಿತರ ಇಲ್ಲ ಅಂತೇಳಿ ಬೋರ್ಡ್ ಹಾಕ್ತೀರಾ ಅಂತ ಹೇಳಿದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿ ಅದನ್ನೇ ಹೇಳಲಿಕ್ಕೆ ಇಷ್ಟ ನೋಡಿ. ಆದ್ರೆ ಅವ್ರು ಕೊಡಲ್ಲ, 22 ರೂಪಾಯಿಗೆ ಈಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಯೋಜನೆಯನ್ನ ಫ್ಲಾಪ್ ಮಾಡ್ಲಿಕ್ಕೆ ಮಾಡಿರುವ ಹುನ್ನಾರ ಅಂದ್ರು. ಏನಂತ ನೋಡಿ, ಇವರು ಪ್ರಣಾಳಿಕೆಯಲ್ಲಿ ಏನ್ ಘೋಷಣೆ ಮಾಡಿದ್ರು ಅಂದ್ರೆ, ನಾವು 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಹಿಂದೆ ಏನು 5 ಕೆಜಿ ಕೊಡ್ತಾ ಇದ್ವಿ, ಅದನ್ನು ಸಮಗ್ರವಾಗಿ ನಾವು ವಿತರಿಸ್ತಾನೆ ಇದ್ವಿ. ಇದುವರೆಗೂ ಬರ್ತಾ ಇದೆ. ಒಂದು ಎರಡನೇದಾಗಿ KH ಮುನಿಯಪ್ಪ ಅವರು ಇವರ ಸರ್ಕಾರ ಬಂದ ತಕ್ಷಣ ಹೋಗಿ ಲಿಖಿತವಾಗಿ ಕೊಟ್ಟಿದ್ದಾರೋ? ಯಾವುದೇ ಕಾರಣಕ್ಕೂ ಕೊಡಲಿಲ್ಲ ಇವರು. ಎರಡನೇದು ಅಲ್ಲ, ಸಾರಿ, ಮೂರನೇದು ನೋಡಿ, ಕೇಂದ್ರ ಸರ್ಕಾರಕ್ಕೆ ಅದರದೇ ಆದ ಒಂದು ಚೌಕಟ್ಟಿರುತ್ತೆ. ಆಮೇಲೆ ಇಲ್ಲೂ ಸಹಿತ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಇದೆ, ಅದರದೇ ಎಲ್ಲ ಸ್ಟೇಟ್ ಅಲ್ಲೂ ಕೆಲಸ ಮಾಡುತ್ತೆ, ಎಲ್ಲ ಸ್ಟೇಟ್ ಅಲ್ಲೂ ಇದೆ. ನೋಡಿ, ಕರ್ನಾಟಕ ರಾಜ್ಯಕ್ಕೊಂದೇ ಅಕ್ಕಿಯನ್ನು ಒದಗಿಸೋ ಜವಾಬ್ದಾರಿ ಎಲ್ಲ ಕೇಂದ್ರ ಸರ್ಕಾರದ್ದು. ಎಲ್ಲ ರಾಜ್ಯಗಳಿಗೂ ಅಕ್ಕಿಯನ್ನ ಒದಗಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರವಾಗಿ ನೀವು ಹೇಳಿದ ತಕ್ಷಣ ಆ ಒಂದು ಆವಕ ಇರುತ್ತಲ್ಲ, ಅದನ್ನ ನಿಭಾಯಿಸಬೇಕಾಗುತ್ತೆ. ನೀವು ಹೇಳಿದ ತಕ್ಷಣ
ಟಕ್ ಅಂತ ಕೊಡಕ್ ಆಗಲ್ಲ. ಅದರದೇ ಆದ ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತೂ ಇದೆ. ಆಮೇಲೆ ನೀವು ಇದು 100 ಕೆಜಿಗಳ ಲೆಕ್ಕ ಅಲ್ಲ, ಇದು ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಅಕ್ಕಿಯನ್ನು ಒದಗಿಸಬೇಕಾಗತ್ತೆ ಕೇಂದ್ರ ಸರ್ಕಾರ. ನೀವು 5 ಕೆಜಿ ಅಕ್ಕಿ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಘೋಷಣೆ ಮಾಡಿದ ತಕ್ಷಣ ನೀವು ಅದನ್ನು ನಿಭಾಯಿಸಬೇಕಾಗತ್ತೆ. ಅಲ್ಲ, ನಾವು ನಿಮ್ಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಇವ್ರೇನು 34 ರೂಪಾಯಿಗೆ ಅಕ್ಕಿಯನ್ನ ಪರ್ಚೇಸ್ ಮಾಡ್ತಾ ಇದ್ರಲ್ವಾ, ನಾವು 22 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಇವರು ಯಾವುದೇ ರೀತಿಯಾಗಿ ಇವರು ಅಮೌಂಟ್ ಕೊಟ್ಟು ರೆಡಿ ಇರಲಿಲ್ಲ. ಯಾತಕ್ಕೋಸ್ಕರ? ಹಾಗಾದ್ರೆ ನೀವು ಹೆಚ್ಚುವರಿಯಾಗಿ ಅಲ್ಲೇನೋ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಅಲ್ವಾ? 22 ರೂಪಾಯಿಗೆ ನಮ್ಮ ಹತ್ರ ತಗೊಳ್ಳಿಕ್ಕೆ ರೆಡಿ ಇರ್ಲಿಲ್ಲ ಅಂತಂದ್ರೆ ಒಂದೇ ಒಂದು ಪ್ರಶ್ನೆ, ಸರ್ಕಾರ ರಚನೆಯಾದ ಶುರುವಿನಲ್ಲೇ ಕೆ.ಎಚ್. ಮುನಿಯಪ್ಪ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ರಲ್ಲ, ಹಾಗಾದ್ರೆ ಏನಕ್ಕೋಸ್ಕರ ಮಾಡಿದ್ರಿ? ಅಕ್ಟೋಬರ್ 1ನೇ ತಿಂಗಳಲ್ಲಿ 2.5 ಲಕ್ಷ ಕಾರ್ಡ್ ಬ್ಯಾನ್ ಆಗುತ್ತೆ. ನಂತರ ಇವತ್ತಿನವರೆಗೆ 4,50,000 ಕಾರ್ಡ್ಗಳನ್ನ ಬ್ಯಾನ್ ಮಾಡ್ತೀರಾ ಅಂತ ಹೇಳಿದ್ರೆ ಸೂಚನೆಗೆ ಕೆಲಸ ಮಾಡಿ ಕೊಟ್ಟಿದೀವಿ ಅಂತ ಹೇಳಿ ಸಂದಾಯ ತೋರಿಸ್ತೀರಾ ಲೆಕ್ಕದಲ್ಲಿ. ಹಾಗಾದ್ರೆ ಆ ಅಕ್ಕಿ ಎಲ್ಲೋಯ್ತು? ಡಿಬಿಟಿ ಮುಖಾಂತರ ಹಾಕ್ತೇನೆ ಅಂತ ಹೇಳಿದ್ರಲ್ಲ, ಆ ಹಣ ಇವತ್ತಿನವರೆಗೆ ಯಾಕೆ ಹಾಕ್ಲಿಲ್ಲ? ಹಾಗಾದ್ರೆ ಒಂದು ತಿಂಗಳು ಹಾಕಿಲ್ಲ, ಈ ತಿಂಗಳು ಹಾಕ್ಬೇಕಷ್ಟೇ. ಆಯ್ತ್ರಿ, ಗೃಹಲಕ್ಷ್ಮಿ ಹಣ ಎಲ್ಲೋಯ್ತ್ರಿ? ಆಶ್ವಾಸನೆ ಆಗಿ ಇರುತ್ತೆ, ಇವರು ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತ ಹೇಳಿದ್ರಲ್ಲ ಮುಂಚೆ. ನಂತರ ಸರಾಸರಿ ಏನಕ್ಕೆ ತಗೊಂಡಿದ್ರಿ? ಮುಂಚೆ ನಿಮ್ ಪ್ರಣಾಳಿಕೆಯಲ್ಲಿ ಇತ್ತ? ಇವತ್ತು ಪ್ರಣಾಳಿಕೆಯನ್ನ ನಾನು ತೋರಿಸ್ಲಿಕ್ಕೆ ರೆಡಿ ಇದೀನಿ, ನನ್ನ ಹತ್ರ PDF ಇದೆ. 200 ಯೂನಿಟ್ ಅಂತ ನೇರವಾಗಿ ಅವ್ರು ಹಾಕಿದ್ದಾರೆ, ಅದರಲ್ಲಿ 200 ಯೂನಿಟ್ ಫ್ರೀ ಅಂತ. ಅದಿಲ್ಲ ಇವತ್ತಿನ ದಿವಸ. ಏನಂದ್ರೆ ಪ್ರತಿಯೊಂದು ಏನ್ ಮಾಡ್ತಾರೆ, 12 ತಿಂಗಳದ ಸರಾಸರಿ ಬಿಲ್ ಅಲ್ಲಿ ಅವ್ರು ಎಷ್ಟು ಯೂನಿಟ್ ಅನ್ನ ಯೂಸ್ ಮಾಡ್ತಾರೆ ಆ ಯೂನಿಟ್ ಗೆ ಅದನ್ನ ಮೈನಸ್ ಮಾಡ್ತಾರೆ ವಿನಃ ಇವ್ರು ಯಾವ್ದೇ ಕಾರಣಕ್ಕೂ 200 ಯೂನಿಟ್ ಒಬ್ಬರಿಗೂ ಕೊಟ್ಟಿಲ್ಲ. ಒಂದು. ಎರಡನೇದಾಗಿ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ 3.5 ರೂಪಾಯಿ ಇರ್ತಕ್ಕಂತ ಯೂನಿಟ್ ನ ಬೆಲೆಯನ್ನ 7 ರೂಪಾಯಿ ಮಾಡಿದ್ದಾರೆ. 1 to double. ಅಂದ್ರೆ ಇವ್ರು ಹಿಂದೆ ಎಷ್ಟು ಬಿಲ್ ಅನ್ನ ಕಟ್ತಾ ಇದ್ರು ಜನತೆ, ಅಷ್ಟನ್ನೇ ಕಟ್ತಾ ಇದಾರೆ ವಿನಃ ಇವ್ರಿಗೆ ಯಾವ್ದೇ ಡಿಸ್ಕೌಂಟ್ ಗಳು ಲಭ್ಯ ಆಗಿಲ್ಲ. ಅಲ್ಲಿ ಯಾವ್ದೇ ಅಲ್ಲಿ ಉಚಿತ ಅಂತೇಳಿ ಹೋಗಿಲ್ಲ. ಉಚಿತ, ನಿಶ್ಚಿತ, ಖಚಿತ ಅಂತ ಹೇಳೋದು ಈ ಮೂರನ್ನೂ ಇವ್ರಿಗೆ ಭರವಸೆಯನ್ನ ಈಡೇರಿಸಲಿಕ್ಕೆ ಆಗ್ಲಿಲ್ಲ. ಈಗ ಏನು ಅಂತಂದ್ರೆ ಒಂದು ಬಸ್ ನಲ್ಲಿ ಏನು ಮಹಿಳೆಯರಿಗೆ ಪ್ರಯಾಣಕ್ಕೆ ಏನು ಫ್ರೀ ಅಂತ ಹೇಳಿ ಹೇಳ್ತಾ ಇದಾರಲ್ಲ, ಅಲ್ಲಿ ಇರ್ತಕ್ಕಂತಹ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಇವರಲ್ಲಿ ದುಡ್ಡಿಲ್ಲ. ಅಲ್ಲ, ಪುರುಷ ಪ್ರಯಾಣಕ್ಕೆ ಕತ್ರೆ ಹಾಕ್ಬಿಟ್ರಲ್ಲ. ಅದೇ ನಾನು ಅಂದ್ರೆ 15% ಅಷ್ಟು ಹೆಚ್ಚು ಮಾಡಿದ್ರು ಟಿಕೆಟ್ ದರವನ್ನ. ಆಮೇಲೆ ಹಾಲಿನ ದರವನ್ನ ಹೆಚ್ಚಿಗೆ ಮಾಡಿದ್ರು. ಒಂದ್ ಕಡೆ ತಗೊಂಡ್ರು. ನೋಡಿ, ಮೊನ್ನೆ ಒಬ್ಬ ರೈತ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಒಂದು ವಿಷಯ ಹೇಳ್ದ, ಎಂತ ಸ್ವಾರಸ್ಯಕರವಾಗಿತ್ತು ಅಂತ ಹೇಳಿದ್ರೆ, ಸರ್ ಸ್ವಾಮಿ ಇವರು ಏನ್ ಮಾಡಿದಾರೆ, ಇಲ್ಲೇನೋ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಅಲ್ಲಿ ವಕ್ತು ವಿಚಾರವಾಗಿ ವಕ್ತು ಬೋರ್ಡಿಗೆ ನಮ್ಮ ಜಮೀನುಗಳನ್ನ ಅಟ್ಯಾಚ್ ಮಾಡಿದ್ರು. ಅಂತ ಒಂದು ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಮಾಡಿದೆ. ವಕ್ತು ವಿಚಾರವಾಗಿ ನಮ್ಮ ರೈತರ, ಬಡ ಕುಟುಂಬಗಳ ರೈತರ ಜಮೀನು ಎಷ್ಟು ದಿವಸ ಹಿಂದೆ, ಎಷ್ಟು ತಿಂಗಳ ಹಿಂದೆ, ಎಷ್ಟು ವರ್ಷಗಳ ಹಿಂದೆ. ಹಾಗಾದ್ರೆ ನಮ್ಮ ರೈತರುಗಳು ಎಲ್ಲ ಹೋಗ್ಬೇಕು, ಮಹಿಳೆಯರು ಎಲ್ಲ ಹೋಗ್ಬೇಕು? 2,000 ಕೊಟ್ಟಂಗೆ ಮಾಡಿ ಇಲ್ಲಿ ಸಾವಿರಾರು ಎಕರೆಗಳ ಭೂಮಿ ಇವತ್ತಿನ ದಿವಸ ಇಡೀ ದೇಶದಲ್ಲಿ ವಕ್ತು ಮಂಡಳಿ 2ನೇ ಸ್ಥಾನದಲ್ಲಿದೆ. ಮೊದಲನೇದಾಗಿ ರೈಲ್ವೆ ಇಲಾಖೆ ಬರುತ್ತೆ, ಎರಡನೇ ಸ್ಥಾನದಲ್ಲಿ ವಕ್ತು ಮಂಡಳಿ ಬರುತ್ತೆ. ಹಾಗಾದ್ರೆ ಇದನ್ನೆಲ್ಲ ಎಲ್ಲಿ ಬಂತು? ಹಾಗಾದ್ರೆ ವಕ್ತು ಬೋರ್ಡ್ ಅನ್ನ ಯಾರು ಮಾಡಿದ್ರು? ಅದನ್ನ ವಕ್ತು ಬೋರ್ಡಿಗೆ ಜಮೀನನ್ನ ನೋಡಿ, ಮೊನ್ನೆ ಬಜೆಟ್ ಅಲ್ಲೂ ಸಹಿತ ಇವರು ವಕ್ತು ಆಸ್ತಿಯನ್ನ ಉಳಿತಕ್ಕೋಸ್ಕರ ಇವರು 106 ಕೋಟಿಯನ್ನ ಅದಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ. 150 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಹಾಗಾದ್ರೆ ನೀವು ಜನತೆಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಾ? ಆಮೇಲೆ ಅಲ್ಪಸಂಖ್ಯಾತರ ಮಹಿಳೆ ಕಾಲೇಜಿಗೋಸ್ಕರ, ಹಾಗಾದ್ರೆ ನಾವು ಹಿಂದೂಗಳಲ್ಲಿ ಹಾಗಾದ್ರೆ ಮಹಿಳೆಯರಿಲ್ವಾ? ಅಲ್ಪಸಂಖ್ಯಾತರಲ್ಲಿ ಅಷ್ಟೇ ಮಹಿಳೆಯರು ಕಾಣದ ನಿಮ್ಗೆ ಸಿದ್ದರಾಮಯ್ಯನವ್ರೆ? ಹಾಗಾದ್ರೆ ನಾವು ಈ ಬೇರೆಯವರು ಅಲ್ಪಸಂಖ್ಯಾತರ ಅಷ್ಟೇ ನಿಮ್ಗೆ ಮಹಿಳೆಯರ ಕಾಣ್ತಾ ಇರೋದಾ? ಹಾಗಾದ್ರೆ ಹಿಂದೂಗಳಲ್ಲಿ ನಮ್ಗೆ ಮಹಿಳೆಯರು ಯಾರಿಲ್ವಾ? SPTSP ದುಡ್ಡನ್ನ ನೀವು ಇವತ್ತಿನ ದಿವಸ ಲೂಟಿ ಹೊಡೆದಿದ್ದೀರಾ. 39,000 ಕೋಟಿಯನ್ನ ಇವತ್ತಿಂದ SP ದಲಿತರಿಗೆ, SC ST ಗಳಿಗೆ ಇಟ್ಟಂತ ದುಡ್ಡನ್ನ ಇವತ್ತು ಲೂಟಿ ಹೊಡೆದು ಬೇರೆಯವರಿಗೆ ಕೊಡ್ಲಿಕ್ಕೆ ಹೊರಟಿದ್ದೀರಾ. ನಮ್ಮ
ದೇವಸ್ಥಾನಗಳಲ್ಲಿರುವ ಹಣವನ್ನ ಇವತ್ತು ಮಸೀದಿಗಳಿಗೆ ಹಂಚ್ಲಿಕ್ಕೆ ಕೊಟ್ಟಿದ್ದೀರಾ. Yes, ಪ್ರತಿಯೊಂದನ್ನು ಮುಜರಾಯಿ ಇಲಾಖೆಯಲ್ಲಿ ಇರ್ತಕ್ಕಂಥ ದುಡ್ಡನ್ನ ಮಸೀದಿಯ ಸದ್ಬಳಕೆಗೆ ಕೊಟ್ಟಿದ್ದೀರಾ. ಹಾಗಾದ್ರೆ ನೀವು ಏನ್ ಹೇಳಲಿಕ್ಕೆ ಕೊಟ್ಟಿದ್ದೀರಾ? ನಿಮ್ಗೆ ಹಾಗಾದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಒಂದೇನಾ? ಹಾಗಾದ್ರೆ ಹಿಂದೂಗಳು ನಿಮ್ಗೆ ಓಟೆ ಹಾಕಿಲ್ವಾ? ಇಲ್ಲೂ ಹಾಗೆ ಮಾಡ್ತಾ ಇದ್ದೀರಾ. ಇಲ್ಲಿ ಈಗ ಅನ್ನ ಕೊಡುವ ಏನು ಅಕ್ಕಿ ಕೊಡುವ ಸಂದರ್ಭದಲ್ಲಿ ಸಹಿತ ನೀವು ಸರಿಯಾಗಿ ಬಂದಂತಹ ದಾಸ್ತಾನಿಗೆ ಬಂದಂತಹ ಅಕ್ಕಿಯನ್ನ ಕೊಡ್ಲಿಕ್ಕೆ ನೀವು ರೆಡಿ ಇಲ್ಲ. ಈಗಾಗಲೇ ಇವತ್ತಿನ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಮಾರ್ಚ್ 11ಕ್ಕೆ 4,34,000 ಮೆಟ್ರಿಕ್ ಟನ್ ಅಷ್ಟು ಬಂದಂತ ಅಕ್ಕಿಯನ್ನ ನೀವು ಸರಿಯಾಗಿ ನೀವು ಆ ನ್ಯಾಯಬೆಲೆ ಅಂಗಡಿಗಳಿಗೆ ನೀವು ಸಂದಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದನ್ನು ನೀವು ಬೆಟ್ ಮಾಡಿ ತೋರಿಸ್ತಾ ಇದ್ದೀರಾ. ಲೋಪ ಆದ ತಕ್ಷಣ ಏನೋ ಕೇಂದ್ರ ಸರ್ಕಾರದ ಮೇಲೆ ಬೆಟ್ ತೋರಿಸ್ತಾ ಇದ್ದೀರಾ. ಕೇಶವಮೂರ್ತಿ ಅವರೇ, ಎಲ್ಲ ಹೋಗ್ಬೇಕು 2,000 ಕೊಟ್ಟಂಗೆ ಮಾಡಿ ಇಲ್ಲಿ ಸಾವಿರಾರು ಎಕರೆಗಳ ಭೂಮಿ ಇವತ್ತಿನ ದಿವಸ ಇಡೀ ದೇಶದಲ್ಲಿ ವಕ್ಫ್ ಮಂಡಳಿ 2ನೇ ಸ್ಥಾನದಲ್ಲಿದೆ. ಮೊದಲನೇದಾಗಿ ರೈಲ್ವೆ ಇಲಾಖೆ ಬರುತ್ತೆ, ಎರಡನೇ ಸ್ಥಾನದಲ್ಲಿ ವಕ್ಫ್ ಮಂಡಳಿ ಬರುತ್ತೆ. ಹಾಗಾದ್ರೆ ಇದನ್ನೆಲ್ಲ ಎಲ್ಲಿ ಬಂತು? ಹಾಗಾದ್ರೆ ವಕ್ಫ್ ಬೋರ್ಡ್ ಅನ್ನ ಯಾರು ಮಾಡಿದ್ರು? ಅದನ್ನ ವಕ್ಫ್ ಬೋರ್ಡಿಗೆ ಜಮೀನನ್ನ ನೋಡಿ, ಮೊನ್ನೆ ಬಜೆಟ್ ಅಲ್ಲೂ ಸಹಿತ ಇವರು ವಕ್ಫ್ ಆಸ್ತಿಯನ್ನ ಉಳಿತಿಕ್ಕೋಸ್ಕರ ಇವರು 106 ಕೋಟಿಯನ್ನ ಅದಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ. 150 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. ಹಾಗಾದ್ರೆ ನೀವು ಜನತೆಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಾ? ಆಮೇಲೆ ಈ ಗ್ಯಾರಂಟಿಗಳಿಗೆ ಅಲ್ಪಸಂಖ್ಯಾತರ ಮಹಿಳೆ ಕಾಲೇಜಿಗೋಸ್ಕರ ಹಾಗಾದ್ರೆ ನಾವು ಹಿಂದೂಗಳಲ್ಲಿ ಹಾಗಾದ್ರೆ ಮಹಿಳೆಯರಿಲ್ವಾ? ಅಲ್ಪಸಂಖ್ಯಾತರಲ್ಲಷ್ಟೇ ಮಹಿಳೆಯರು ಕಾಣದ ನಿಮ್ಗೆ ಸಿದ್ದರಾಮಯ್ಯನವ್ರೆ? ಹಾಗಾದ್ರೆ ನಾವು ಈ ಬೇರೆಯವರು ಅಲ್ಪಸಂಖ್ಯಾತರ ಅಷ್ಟೇ ನಿಮ್ಗೆ ಮಹಿಳೆಯರ ಕಾಣ್ತಾ ಇರೋದಾ? ಹಾಗಾದ್ರೆ ಹಿಂದೂಗಳಲ್ಲಿ ನಮ್ಗೆ ಮಹಿಳೆಯರು ಯಾರಿಲ್ವಾ? SPTSP ದುಡ್ಡನ್ನ ನೀವು ಇವತ್ತಿನ ದಿವಸ ಲೂಟಿ ಹೊಡೆದಿದ್ದೀರಾ. 39,000 ಕೋಟಿಯನ್ನ ಇವತ್ತಿಂದ ದಲಿತರಿಗೆ SC/ST ಗಳಿಗೆ ಇಟ್ಟಂತ ದುಡ್ಡನ್ನ ಇವತ್ತು ಲೂಟಿ ಹೊಡೆದು ಬೇರೆಯವರಿಗೆ ಕೊಡ್ಲಿಕ್ಕೆ ಕೊಟ್ಟಿದ್ದೀರಾ. ನಮ್ಮ ದೇವಸ್ಥಾನಗಳಲ್ಲಿರುವ ಹಣವನ್ನ ಇವತ್ತು ಮಸೀದಿಗಳಿಗೆ ಹಂಚ್ಲಿಕ್ಕೆ ಕೊಟ್ಟಿದ್ದೀರಾ. ಪ್ರತಿಯೊಂದನ್ನು ಮುಜರಾಯಿ ಇಲಾಖೆಯಲ್ಲಿ ಇರ್ತಕ್ಕಂಥ ದುಡ್ಡನ್ನ ಮಸೀದಿಯ ಸದ್ಬಳಕೆಗೆ ಕೊಟ್ಟಿದ್ದೀರಾ. ಹಾಗಾದ್ರೆ ನೀವು ಏನ್ ಹೇಳಲಿಕ್ಕೆ ಕೊಟ್ಟಿದ್ದೀರಾ? ನಿಮ್ಗೆ ಹಾಗಾದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಒಂದೇನಾ? ಹಾಗಾದ್ರೆ ಹಿಂದೂಗಳು ನಿಮ್ಗೆ ಓಟೆ ಹಾಕಿಲ್ವಾ? ಇಲ್ಲೂ ಹಾಗೆ ಮಾಡ್ತಾ ಇದ್ದೀರಾ. ಇಲ್ಲಿ ಈಗ ಅನ್ನ ಕೊಡುವ ಏನು ಅಕ್ಕಿ ಕೊಡುವ ಸಂದರ್ಭದಲ್ಲಿ ಸಹಿತ ನೀವು ಸರಿಯಾಗಿ ಬಂದಂತಹ ದಾಸ್ತಾನಿಗೆ ಬಂದಂತಹ ಅಕ್ಕಿಯನ್ನ ಕೊಡ್ಲಿಕ್ಕೆ ನೀವು ರೆಡಿ ಇಲ್ಲ. ಈಗಾಗಲೇ ಇವತ್ತಿನ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಮಾರ್ಚ್ 11ಕ್ಕೆ 4,34,000 ಮೆಟ್ರಿಕ್ ಟನ್ ಅಷ್ಟು ಬಂದಂತ ಅಕ್ಕಿಯನ್ನ ನೀವು ಸರಿಯಾಗಿ ನೀವು ಆ ನ್ಯಾಯಬೆಲೆ ಅಂಗಡಿಗಳಿಗೆ ನೀವು ಸಂದಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದನ್ನು ನೀವು ಬೆಟ್ ಮಾಡಿ ತೋರಿಸ್ತಾ ಇದ್ದೀರಾ. ಲೋಪ ಆದ ತಕ್ಷಣ ಏನೋ ಕೇಂದ್ರ ಸರ್ಕಾರದ ಮೇಲೆ ಬೆಟ್ ತೋರಿಸ್ತಾ ಇದ್ದೀರಾ. ಕೇಶವಮೂರ್ತಿ ಅವರೇ, ಕೊನೆ